ಇವತ್ತೇನು ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಘಟಕದ ಪದಾಧಿಕಾರಿಗಳು ಬೆಳಗಾವಿ ಜಿಲ್ಲಾ ಆಗಿರ್ಬೋದು, ತಾಲೂಕುಗಳಾಗಿರ್ಬೋದು, ಬೆಳಗಾವಿ ನಗರ ಮತ್ತು ಗ್ರಾಮೀಣ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಈ ಹೋರಾಟಕ್ಕೆ ಬಂದಿರೋ ಕಾರಣ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ 187 ಕೋಟಿ ಭ್ರಷ್ಟಾಚಾರವನ್ನು ಮಾಡಿ ವಿವಿಧ ರಾಜ್ಯಗಳಿಗೆ ಬಾರ್ ಅಂಡ್ ರೆಸಾರ್ಟ್ಗಳಾಗಿರ್ಬೋದು, ಗೋಲ್ಡ್ ಶಾಪ್ಗಳಾಗಿರ್ಬೋದು ಹಾಗೂ ಹಲವಾರು ಬೇರೆ ಬೇರೆ ಒಂದು ಬಿಸ್ನೆಸ್ ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ನಮ್ಮ ದಲಿತ ಸಮುದಾಯ ಅಂದರೆ ST ಸಮುದಾಯಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳು, ನಿಗಮದ ಅಧಿಕಾರಿಗಳು ಮಾಡಿದ್ದಾರೆ. ಯಾರು ಈ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿದ್ದಾರ, ಈ ಭ್ರಷ್ಟಾಚಾರ ಯಾರ್ಯಾರು ಕೈವಾಡಿದಾವ ಎಲ್ಲರ ಮೇಲೂ ತನಿಖೆ ಆಗಬೇಕು. ಈಗಾಗಲೇ ಬಿ ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗೆ ಈಗ ಇನ್ನೊಂದು ಆರೋಪ ದದ್ದಲ್ ಅವರಾಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಅವರು ಕೂಡ ಕೈವಾಡಿದೆ ಅಂತೇಳಿ ಏನು ತನಿಖೆ ಮೂಲಗಳು ತಿಳಿಸ್ತಾ ಇದಾವ. ಅದೇ ರೀತಿಯಲ್ಲಿ ಸೂಕ್ಷ್ಮವಾಗಿ ತನಿಖೆ ಆಗಬೇಕು. ಎಂಥ ಪ್ರಭಾವಿ ರಾಜಕಾರಣಿ ಇದ್ರೂ ಕೂಡ ಆತನ ಮೇಲೆ ತನಿಖೆ ಆಗಬೇಕು. ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಬೇಕು. ಕಾನೂನು ಅಡಿಯಲ್ಲಿ ಅವ್ರ ಶಿಕ್ಷೆ ಕೂಡ ಆಗಬೇಕು. ಮತ್ತೆ ಸಮುದಾಯ ಪರವಾಗಿ ಸಮುದಾಯದಲ್ಲಿ ಈ ರೀತಿ ಅನ್ಯಾಯಗಳಾದಾಗ ನಮ್ಮ ಸಮುದಾಯದ ರಾಜಕಾರಣಿಗಳು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿ ಧ್ವನಿ ಎತ್ತುವಂಥ ಕೆಲಸವನ್ನ ಮಾಡಬೇಕು. ಈ ರೀತಿಯೆಲ್ಲ ಸಮಸ್ಯೆ ಆದರೂ ಕೂಡ ಸಮುದಾಯಕ್ಕೆ ಇರುವಂಥ ಸ್ವಾಮೀಜಿ ಕೂಡ ಧ್ವನಿ ಎತ್ತಾ ಇಲ್ಲ. ಸ್ವಾಮೀಜಿ ಕೂಡ ಮೌನ ಹೋಗಿದ್ದಾರೆ. ಹಾಗೂ 17 ಶಾಸಕರಲ್ಲಿ ಕೂಡ ಇದುವರೆಗೂ ಯಾವ ಶಾಸಕ ಆಗಿರ್ಬೋದು, ಸಚಿವ ಆಗಿರ್ಬೋದು ಯಾರು ಕೂಡ ಧ್ವನಿ ಎತ್ತಿಲ್ಲ. ಇಡೀ ನಮ್ಮ ಸಮುದಾಯಕ್ಕೆ ಇದೊಂದು ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳುವಂಥ ಸಂದರ್ಭ ಇದೆ. ಅದಕ್ಕಾಗಿ ನಿಮಗೆ ಯಾರಿಗೆ ಸಮುದಾಯದ ಪರವಾಗಿ, ಜನರ ಪರವಾಗಿ ನಿಮಗೆ ಆಡಳಿತ ಮಾಡೋಕ್ಕಾಗೋದಿಲ್ಲ ಅಂಥವರು ರಾಜೀನಾಮೆ ಕೊಟ್ಟುಬಿಡ್ರಿ. ಮತ್ತೆ ಸಮುದಾಯದ ಸ್ವಾಮೀಜಿ ಕೂಡ ನಿಮಗೆ ಸರಿಯಾಗಿ ಆಡಳಿತ ಮಾಡೋಕ್ಕಾಗಲಿಲ್ಲ, ಜನರದ ಸಮಸ್ಯೆಗಳು ಕೇಳೋಕ್ಕಾಗಲಿಲ್ಲ, ಜನರ ಪರವಾಗಿ ಹೋರಾಟ ಮಾಡೋಕ್ಕೆ ನಿಮಗೆ ಆಗಲಿಲ್ಲ ಅಂದ್ರೆ ನೀವು ಮಠವನ್ನ ನಿಮ್ಮ ಮಠದಿಂದ ನೀವು ಕೂಡ ಅಲ್ಲಿಂದ ನಿಮ್ಮ ಅಧಿಕಾರವನ್ನು ತ್ಯಜಿಸ್ರಿ. ಅದಕ್ಕೆ ಯೋಗ್ಯವಾಗಿರುವಂಥ ವ್ಯಕ್ತಿಯನ್ನ ನಮ್ಮ ಸಮುದಾಯದ ಜನ ಆಯ್ಕೆ ಮಾಡ್ತಾರ. ಅಂತ ಯೋಗ್ಯವಾಗಿರುವಂಥ ವ್ಯಕ್ತಿಯನ್ನ ಅಲ್ಲಿ ಕೂರಿಸ್ತಾರ. ಹಾಗೆ ರಾಜಕಾರಣಿಗಳು ಕೂಡ ನೀವು ST ವರ್ಗದಲ್ಲಿ, SC ವರ್ಗದಲ್ಲಿ ನೀವೇನು ಆರಿಸಿ ಬರ್ತೀರಿ, ಗೆದ್ದು ಬಂದಂತ ಏನು ಒಂದು ಕ್ಷಣ ಇದೆ ಅದನ್ನು ಕೂಡ ಸಮುದಾಯದ ಜನರ ಪರವಾಗಿ ಕೂಡ ನೀವು ಚಿಂತನೆ ಮಾಡ್ಬೇಕಾಗ್ತದ. ಆದ್ರೆ ಸಮುದಾಯದ ಜನರ ಒಂದು ವರ್ಗದಲ್ಲಿ ಗೆದ್ದು ಬಂದು ಅದೇ ಸಮುದಾಯದ ಜನರ ವಿರುದ್ಧವಾಗಿ ನಡ್ಕೊಳ್ಳುವಂತ ಈ ದುರಾಡಳಿತವನ್ನ ನಾವು ಖಂಡಿಸ್ತೀವಿ. ಹಾಗೆ ನಿಮಗೆ ಒಂದು ಒಳ್ಳೆ ಆಡಳಿತ ಕೊಡಕ್ ಬರಲಿಲ್ಲ ಅಂದ್ರೆ ನಿಮ್ಮ ಒಂದು ಏನು ಹುದ್ದೆ ಇದೆ, ನಿಮ್ಮ ಜವಾಬ್ದಾರಿ ಅದನ್ನು ಬಿಟ್ಕೊಡ್ರಿ. ಅದಕ್ಕೆ ಯೋಗ್ಯವಾಗಿರುವಂತ ವ್ಯಕ್ತಿಯನ್ನ ಜನ ಆಯ್ಕೆ ಮಾಡ್ತಾರ. ಆದ್ರೆ ಜನರಿಗೆ ನ್ಯಾಯ ಅಂತ ಕೊಡುವಂತ ಕೆಲಸ ನಿಮ್ಮಿಂದ ಆಗ್ಬೇಕು. ಮತ್ತೆ ಏನು ಅಂಬೇಡ್ಕರ್ ನಿಯಮ ಆಗಿರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಪ್ರತಿ ವರ್ಷ ಏನು ಫಲಾನುಭವಿಗೆ ಅರ್ಜಿಯನ್ನು ಕರೀತಾರ, ಆ ಯೋಜನೆಗಳು 70% ಜನರಿಗೆ ಸಿಗುವಂತದಷ್ಟು ಬರೀ 30% ಅಷ್ಟೇ ಅನುದಾನ ಕೊಡ್ತಾರ. ಆ 32% ಅಲ್ಲಿ 22% ಬರೀ ಭ್ರಷ್ಟಾಚಾರ. ಈ ರೀತಿ ಆದ್ರೆ ಜನ ಬದುಕಕ್ಕಾಗುವುದಿಲ್ಲ. ನಿಗಮ ಇರುವುದು ಬಡವರ ಕಲ್ಯಾಣಕ್ಕಾಗಿ, ಅಭಿವೃದ್ಧಿಗಾಗಿ. ಆದ್ರೆ ಜನ ಅದನ್ನೇ ಭ್ರಷ್ಟಾಚಾರ ಮಾಡಿ ಮುಂದಿನ ರಾಜಕೀಯ ಲಾಭಕ್ಕಾಗಿ ಹಣವನ್ನ ವಿನಿಯೋಗ ಮಾಡಿಕೊಂಡು ಬದುಕುವಂತ ಕೆಲಸ ಮಾಡ್ತಾ ಇದಾರೆ. ಈ ರೀತಿ ಮಾಡಬಾರ್ದು. ಪ್ರಸ್ತುತ ವರ್ಷದಲ್ಲೇ ಅರ್ಜಿ ಕರೆದಿರುವಂತ ವರ್ಷದಲ್ಲೇ ಫಲಾನುಭವಿಗಳಿಗೆ ಏನು ಯೋಜನೆಗಳು ದಕ್ಕಬೇಕು. ಮತ್ತೆ SC/ST ಜಾತಿ ಜನತಿ ಪ್ರಕಾರ ಯೋಜನೆಗಳು ಕೂಡ ಹೆಚ್ಚುವರಿ ಆಗಬೇಕು. ಮತ್ತೆ ಏನು ಈ ಭವನಗಳು ಸರ್ಕಾರದ ಸಿಗುವಂತ ಸೌಲಭ್ಯಗಳಿರ್ಬೋದು, ಭವನಗಳಾಗಿರ್ಬೋದು ಯಾವ್ಯಾವ ಎಲ್ಲಾ ಜಿಲ್ಲೆ ತಾಲೂಕಲ್ಲಿ ಆಗಬೇಕು. ನಿಗಮದ ಅಧಿಕಾರಿಗಳು ಈಗ ಯೋಜನೆಗಳು ಯಾವ ಬರ್ತಾವ ಬಂದ್ರು ಕೂಡ ಅದನ್ನ ತಲುಪಿಸುವಂತ ಕೆಲಸ ಮಾಡೋದಿಲ್ಲ. ತಹಶೀಲ್ದಾರ್ ಇಲ್ಲ, ಬೋರ್ವೆಲ್ ಇಲ್ಲ, ಇನ್ನು ತಹಶೀಲ್ದಾರ್ ಬಂದಿಲ್ಲ ಅಂತೇಳಿ ಈ ಬೆಳಗಾವಿ ಜಿಲ್ಲಾ ನಿಗಮದ ಅಧಿಕಾರಿಗಳಿರ್ಬೋದು, ಬೆಂಗಳೂರಿನ ನಿಗಮದ ಅಧಿಕಾರಿಗಳಿರ್ಬೋದು ಬರೀ ಇವರು ದುರಾಡಳಿತ. ಇವರಿಗೆ ಸರ್ಕಾರಿ ಸಂಬಳವನ್ನು ತಿಂದು ಮೈ ತುಂಬ ಕೊಬ್ಬು ಬಂದಿದೆ ಕರೆ. ಆದ್ರೆ ಜನರ ಕಾಳಜಿ, ಜನರ ಜವಾಬ್ದಾರಿ ಬಗ್ಗೆ ಇವ್ರಿಗೆ ಯಾವುದೇ ರೀತಿ ಇವರಿಗೆ ವಿಚಾರಗಳಿಲ್ಲ. ಅವರು ಕೂಡ ಇಂಥವ್ರಿಗೆ ಯಾರು ದುರಾಡಳಿತ ಮಾಡ್ತಾ ಇದ್ದೀರಾ ಇವರು ಕೂಡ ಹುದ್ದೆಗೆ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಸೇರ್ಕೊಂಡ್ಬಿಡ್ರಿ ನೀವು. ನಮ್ಮ ಹೆಸರು ಮಹೇಶ್ ಹೇಳಿ, ರಾಜ್ಯಾಧ್ಯಕ್ಷರು.